ಹೇರ್ ಕಟ್ ಇದೆಯಲ್ಲ, ಹೆಬ್ಬುಲಿ ಹೇರ್ ಕಟ್ಟು, ಅದಕ್ಕೆ ಇಷ್ಟಪಡ್ತಕ್ಕಂಥ ಒಬ್ಬ ಹುಡುಗಿ, ಆ ಹುಡುಗಿನ ಇಷ್ಟಪಡ್ತಕ್ಕಂಥ ಒಬ್ಬ ಹುಡುಗ. ಸೊ ಈ ಮಧ್ಯದಲ್ಲಿ ಏನು ಜರ್ನಿ ಇರುತ್ತಲ್ಲ, ಅದೆಲ್ಲ ಆ ಕ್ಯಾರೆಕ್ಟರ್ ಮೇಲೆ ರನ್ ಆಗ್ತಾ ಇರ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇದ್ದಿದ್ದು. ಅಂಡ್ ಟೆಕ್ನಿಕಲಿ ಒಂದಷ್ಟು ಹೊಸ ಅಟೆಂಪ್ಟ್ಗಳಿವೆಲ್ಲ, ಅಂದರೆ ನಿಮ್ಮ ಹಾಡಾಗಿರ್ಬೋದು ಅಥವಾ ನೀವು ಕ್ಯಾಪ್ಚರ್ ಮಾಡಿರೋ ರೀತಿ ಆಗಿರ್ಬೋದು ಎಲ್ಲವೂ. ಸೊ ಈ ಆ್ಯಂಗಲಲ್ಲಿ ಮಾತಾಡ್ತಿರೋದಾದರೆ ಟೆಕ್ನಿಕಲಿ ಅಂತಂದರೆ ಅದೇ ಈ ಇದಕ್ಕೆ ನನಗೆ ಬೇರೆ ಥರನೇ ಸಾಂಗು, ಫಸ್ಟ್ ಸಾಂಗ್ ಇದ್ದಿಲ್ಲ. ಇದು ಆ್ಯಕ್ಚುಲಿ ಕಾಲು ಕೆಟ್ಟೈತಪ್ಪ ನಿಮ್ಮ ತಲೆ ಕೆಟ್ಟೈತೆ, ಆ್ಯಕ್ಚುಲಿ ನಂದು ಇನ್ನೊಂದು ಸಿನಿಮಾಗೆ ಬೇರೆದಕ್ಕಿತ್ತು. ಇದಕ್ಕೆ ಇನ್ನೂ ಏನಾದರೂ ಒಂದು ಸಾಂಗ್ ಬೇಕಲ್ಲ, ಇದು ಅದು ಲೈನ್ಗಳು ನನಗೆ ಕಾಡ್ತಾಯಿತ್ತು. ಸೊ ಮಕ್ಕಳನ್ನ ಇಟ್ಕೊಂಡು ಇದಕ್ಕೆ ಏನಾದರೂ ಆ್ಯಡ್ ಮಾಡಬೇಕಲ್ಲ ಅಂತ ಅಂದಾಗ ಆ ಮಕ್ಕಳಿಗೆ ಒಂದು ಸ್ಕೂಲು, ಆವಾಗಲ್ಲಿ ಒಂದು ಫಂಕ್ಷನ್ ಥರ ಮಾಡಿ ಆ ಸಾಂಗನ್ನ ಆ್ಯಡ್ ಮಾಡ್ಕೊತ ಹೋದೆ. ಸೊ ಅವಾಗ ಬಂದಿರೋದು ಇದು. ಅದಾದಮೇಲೆ ಮತ್ತೆ ಜರ್ನಿದು ಒಂದು ಬರುತ್ತೆ, ಅದಕ್ಕೊಂದು ಸಾಂಗ್ ಇದೆಯಲ್ಲ, ಅದು ಪ್ಲೇನ್ ಆಗಿತ್ತು, ಡೈಲಾಗಿತ್ತು, ಅದು ತೆಗ್ದುಬಿಟ್ಟು ಮತ್ತು ಅಲ್ಲಿ ಒಂದು ಜರ್ನಿ ಒಂದು ಸಾಂಗ್. ಟೋಟಲ್ ಪಪ್ಪಿಲಿ 2 ಸಾಂಗ್ ಇದೆ. ಇವಾಗ ಒಂದು ರಿಲೀಸ್ ಮಾಡಿದ್ವಿ, ಇನ್ನೊಂದು ಸಾಂಗು ಮಾಂಟೇಜಸ್ ಸಾಂಗ್ ಇದೆ. ಈ ಥರದಲ್ಲಿ ಒಂದು ಸಾಂಗು ಇದಾಗಿರೋದು. ಒಂದು ಹೆಬ್ಬುಲಿ ಕಟ್ ಅದೇ ನನ್ನ ಪಾತ್ರಧಾರಿಗಳು ಅಗೇನ್ ನಿಮ್ಮ ಒಂದು ಅದೇ ಅನುಭವ ಆಗಿರೋಂಥ ಮೇಕರ್ಗೆ ಅಥವಾ ತಿಳ್ಕೊಂಡಿರೋಂಥ ಮೇಕರ್ಗೆ ಅದು ತುಂಬ ಸುಲಭ ಮತ್ತು ಕಷ್ಟನೂ ಎರಡೂ ಇರುತ್ತೆ. ಕತೆ ಒಂದು ಪ್ರಾಪರಾಗಿ ಆದಮೇಲೆ ಅದಕ್ಕೆ ಬೇಕಾಗಿರೋ ಪಾತ್ರಗಳನ್ನ ಕೂರಿಸೋದು. ಈ ಸಿನಿಮಾ ನೋಡಿದಾಗ ಇವ್ರಿಗೆ ಅಂತಲೇ ಮಾಡಿದ್ದ ಈ ಕತೆ ಅನ್ನೋ ರೀತಿ ಕಾಣುತ್ತೆ ಇಡೀ ಸಿನಿಮಾ. ಸೊ ನಿಮ್ಮ ಪಾತ್ರಧಾರಿಗಳ ಆಯ್ಕೆ ಹೇಗಿತ್ತು ಅಂತ? ಅಂದರೆ ಅದೇ ಸರ್, ಕತೆ ಮಾಡ್ಕೊಂಡ ನಂತರ ತುಂಬ ಪ್ರಾಪರ್, ಅಂದರೆ ತುಂಬ ಕ್ಲಾರಿಟಿ, ಅಂದರೆ ಯಾರ್ಯಾರನ್ನೂ ಸೆಲೆಕ್ಟ್ ಮಾಡೋಂಗಿಲ್ಲ. ಸೊ ಅವರು ಈ ಒಂದು ಒಳ್ಳೆ ಹೆಸ್ರು ಮಾಡಿದಾರ, ಅವ್ರು ಮಾಡಿದಾರ ಅನ್ನೋದು ಇಟ್ಟರು ಕೂಡ ಅದು ಆಗಬಾರ್ದು ಈ ಸಿನಿಮಾಕ್ಕೆ. ನಮ್ಮ ಫಸ್ಟ್ ಸಿನಿಮಾ ತುಂಬ ಒಂದು ಅಪ್ರೋಚ್ ಏನಿದೆ, ತುಂಬ ಫೈನ್ ಅಪ್ರೋಚ್ ಇರ್ಬೇಕು ಅನ್ನೋದು ನಮ್ಮದು. ಸೊ ಎಷ್ಟು ಎಫರ್ಟ್ ಹಾಕ್ತೀವಿ ಅಷ್ಟೇ ಚೆನ್ನಾಗಿ ಬರ್ಬೇಕು ಅನ್ನೋದು ಇರೋದ್ರಿಂದ ಸೊ ನಾವೇನು ಮಾಡಿದ್ವಿ, ಆಡಿಷನ್ ಮಾಡಿದ್ವಿ. ಅಂದರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಆಡಿಷನ್ ಮಾಡಿ, ಆಮೇಲೆ ಗದಗಲ್ಲಿ ಆಡಿಷನ್ ಮಾಡಿದಾಗ ನಮ್ಮ ಪ್ರೊಟಗನಿಸ್ಟ್ ಮೌನೇಶ್ ಸಿಕ್ಕಿದ್ದು. ಅಲ್ಲಿ ಎರಡು ಟೈಮ್ ಆಡಿಷನ್ ಮಾಡ್ತೀವಿ. 1 ಟೈಮ್ ಆಡಿಷನ್ ಮಾಡಿದಾಗ ಇವನು ಇರ್ತಾನ, ಬಟ್ ನೋಡಿರಲ್ಲ ನಾವು. ಸೊ ನೆಕ್ಸ್ಟ್ ಟೈಮ್ ಹೋಗಿ ಆಡಿಷನ್ ಮಾಡಿದಾಗ ಆವಾಗ ಅಲ್ಲಿ ಅವನು ಈ ಕ್ಯಾರೆಕ್ಟರ್ ನಮಗೆ ಸೂಟೇಬಲ್ ಈ ಪ್ರೊಟಗನಿಸ್ಟ್ಗೆ ಅಂತಂದು ಅನಿಸಿದ್ದ, ಅವಾಗ ಸೆಲೆಕ್ಟ್ ಮಾಡಿದ್ದು. ಆಡಿಷನ್ ಪ್ರೋಸೆಸ್ಸಲ್ಲಿ ಇವರೆಲ್ಲ ಸಿಕ್ಕಿದ್ದು, ಬಟ್ ಗೊತ್ತು. ಅಂದರೆ ರಫೀಕ್ ಅಂತ ಒಂದು ಕ್ಯಾರೆಕ್ಟರ್ ಪುನೀತ್ ಶೆಟ್ಟಿ ಮಾಡಿದ್ದಾರೆ, ಅವ್ರು ಥಿಯೇಟ್ರ್ ಬ್ಯಾಕ್ಗ್ರೌಂಡು. ಮಹಾದೇವ್ ಸರ್ ಅವ್ರು ಆಲ್ರೆಡಿ ಗೊತ್ತು ಎಲ್ರಿಗೂ. ಸೊ ಮತ್ತು ಉಮಾ ವೈಜಿ ಅಂತ ಮಾಡಿದ್ದಾರೆ. ಅಂದರೆ ಆ ಸೊಗಡಿನ ಲೋಕಲ್, ಅಂದರೆ ಸ್ಥಳೀಯತೆಯ ಎಲ್ಲ ರೀತಿಯ ಗುಣಲಕ್ಷಣಗಳು ಹೊಂದಿರತಕ್ಕಂಥವ್ರು ಯಾರ್ಯಾರು ಅಂತ ಸೆಲೆಕ್ಟ್ ಮಾಡಿದಾಗ ನಮ್ಮ ಕಣ್ಮುಂದೆ ಕಂಡಿದ್ದು ಇವರೆಲ್ಲ. ಸೊ ಈ ಒಂದು ಅನನ್ಯ ಕ್ಯಾರೆಕ್ಟ್ರ್ ಕೂಡ, ಅಂದರೆ ರೇಖಾ ಕ್ಯಾರೆಕ್ಟರ್ ಬರುತ್ತೆ, ಅನನ್ಯ ಕ್ಯಾರೆಕ್ಟ್ರು. ಅವಳು ಗೌಡನ ಅಂದರೆ ತಂಗಿ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಅವಳು ಹೆಂಗಿರ್ಬೇಕು ಅನ್ನೋದನ್ನ ನಾವು ಮುಂಚೆ ಯೋಚನೆ ಮಾಡಿದಾಗ ನನಗೆ ಯಾರೋ ಒಬ್ಬರು ಇವಳು ತುಂಬ ರೀಲ್ಸ್ ಮಾಡ್ತಾಳೆ. ಅನನ್ಯ ರೀಲ್ಸಲ್ಲಿ ಸಖತ್ ಫೇಮಸ್. ಈ ನೆಲಮಂಗಲ, ಬೆಂಗಳೂರು, ಈ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂದರೆ, ನಾವೆಲ್ಲ ಮೊನ್ನೆ ಹಾವೇರಿಗೆ ಹೋಗಿದ್ವಿ, ಇಲ್ಲ ಧಾರವಾಡ ಹೋದಾಗ ಏನಾಗುತ್ತೋ ಅಲ್ಲೆಲ್ಲ ಫ್ಯಾನ್ಸ್ ಬಂದು ಫೋಟೋ ತೆಗೆಸ್ಕೊಳ್ಳೋದು. ಆ ರೀಲ್ಸಲ್ಲಿ ಸಖತ್ ಫೇಮಸ್ಸು. ಆ ಥರದ ಹುಡುಗಿ, ಅವಳದ್ದು ಹುಡುಗಿ ನನಗೆ ಮುಂಚೆ ರೀಲ್ಸ್ಗಿಂತ ಮುಂಚೆ 1-2 ಫೋಟೋ ಬಂದಿತ್ತು. ಆ ಫೋಟೋದಲ್ಲಿ ತುಂಬ ಈ ಕ್ಯಾರೆಕ್ಟರ್ ಸಖತ್ ಸೂಟ್ ಆಗುತ್ತೆ ಅಂತ ಅನಿಸಿ, ಆಮೇಲೆ ಅವಳ ಕಾಸ್ಟ್ ಮಾಡಿದಾಗ ಗೊತ್ತಾಗಿದ್ದು ಇವಳು ರೀಲ್ಸ್ ಮಾಡ್ತಾಳೆ ಅಂತ. ಸೊ ನನಗೆ ಬೇಕಾಗಿರೋ ಎಲ್ಲ ಗುಣಲಕ್ಷಣಗಳು ಇರ್ತಕ್ಕಂಥ ಹುಡುಗಿ, ಸೊ ನಮ್ಮ ಸಿನಿಮಾಕ್ಕೆ ಈ ಕ್ಯಾರೆಕ್ಟರ್ಗೆ ಸೂಟ್ ಅಂತ ಅನಿಸಿದಾಗ ಅದ್ಯಾವುದು ಮ್ಯಾಟ್ರ್ ಆಗಲ್ಲ. ಸೊ ಮಾಡಿಸೋಣ ಅಂತಂದಾಗ ಅವಳ ಇನ್ನೋಸೆನ್ಸ್ ಇದೆ ಸಖತ್ತು. ಅಂದರೆ ಆನ್ ಸ್ಕ್ರೀನಲ್ಲಿ ಏನೋ ಸೈಲೆನ್ಸು ಸಖತ್ತು, ಆನ್ ಸ್ಕ್ರೀನಲ್ಲಿ ತುಂಬ ವೈಲೆಂಟ್. ಆ್ಯಕ್ಚುಲಿ ರೀಲ್ಸಲ್ಲಿ, ಸಿನಿಮಾದಲ್ಲೆಲ್ಲ ರೀಲ್ಸಲ್ಲಿ ತುಂಬ ವೈಲೆಂಟು, ಆಫ್ ಸ್ಕ್ರೀನಲ್ಲೆಲ್ಲ ತುಂಬ ಸೈಲೆನ್ಸು, ವಾಯ್ಸೇ ಬರಲ್ಲ ಅವಳದು, ಆ ಥರ ಕ್ಯಾರೆಕ್ಟ್ರು. ಸೊ ನಮಗೆ ಬೇಕಾಗಿರೋದು ಆಫ್ ಸ್ಕ್ರೀನಲ್ಲಿ ಹೆಂಗಿದ್ದಾಳೆ ಅನ್ನೋದು ಮ್ಯಾಟ್ರ್ ಆಯಿತು. ಸೊ ಅಲ್ಲಿ ಕರೆಕ್ಟು ಮಾತಾಡದೇ ಇರತಕ್ಕಂಥ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಅದು ನನಗೆ ಇಷ್ಟ ಆಗಿ ಆಮೇಲೆ ಅನನ್ಯ ಕಾಸ್ಟ್ ಮಾಡಿ ಟೋಟಲಿ ಒಂದು ಫೈನ್ ಕಾಸ್ಟಿಂಗ್ ಆಯ್ತು ನಮ್ದು ಆ್ಯಕ್ಚುಲಿ. ಸೊ ಫೈನ್ ಕಾಸ್ಟಿಂಗ್ ಆಯ್ತು, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಇದು ಎಷ್ಟು ಫೈನ್ ಇದೆ ಅನ್ನೋದು. ಆ ವಿನ್ಯಾ ಕ್ಯಾರೆಕ್ಟರು ಕಾಡುವಂಥದ್ದು ಮತ್ತು ಆ ಇನ್ನಸೆನ್ಸ್ ತುಂಬ ಕಾಡುವಂಥದ್ದು. ಸೊ ಆ ಕ್ಯಾರೆಕ್ಟರು ಮೇಜರ್ ಸಿನಿಮಾ ನಿಂತಿರೋದೇ ಆ ಕ್ಯಾರೆಕ್ಟರ್ ಮೇಲೆ. ಸೊ ಆ ಕ್ಯಾರೆಕ್ಟರ್ ಆಯ್ಕೆ ಆಗಿತ್ತು. ಅದು ನನಗೇನಾಯ್ತು ಸರ್, ಆ ಕ್ಯಾರೆಕ್ಟ್ರು ಅದು ತರಕ್ಕೆ ಒಂದು ನನ್ನ ಇನ್ಸ್ಪಿರೇಷನ್ ಮಲೆನಾ ಅಂತ. ನನಗೆ DOP ದೀಪಕ್ ಇದ್ದಾರಲ್ಲ, ಅವರು ನನಗೆ ಫಸ್ಟ್ ರೆಫರ್ ಮಾಡಿದ್ದು ಮಲೆನಾ ಸಿನಿಮಾ. ಸೊ ಈ ಸಿನಿಮಾನ ನಾವು ಈ ಕ್ಯಾರೆಕ್ಟರ್, ಆ ಮಲೆನಾದಲ್ಲಿ ಎಂಟೈರ್ ಒಂದು ಪ್ರೊಟಗನಿಸ್ಟ್ ಇದೆ, ಒಂದು ಅವನ ಇಷ್ಟ, ಒಂದು ಕ್ರಶ್ ಇದೆ. ಅಂದರೆ ಒಬ್ಬ ಹೆಣ್ಮಗಳನ್ನ ತುಂಬ ಇಷ್ಟಪಡ್ತಾನೆ ಆ ಹುಡುಗ. ಸೊ ಅವಳಿಗೋಸ್ಕರ ಅವನು ಏನೇನು ಸರ್ಕಸ್ ಮಾಡ್ತಾನೆ ಅನ್ನೋದು ಆ ಮಲೆನಾದಲ್ಲಿ ತುಂಬ ನೀಟಾಗಿ ತೋರಿಸಿದ್ದಾರೆ. ಸೊ ಆ ಥರದಲ್ಲಿ ಒಂದು ನಮ್ಮ ಈ ಹೇರ್ ಕಟ್ ಇದೆಯಲ್ಲ, ಹೆಬ್ಬುಲಿ ಹೇರ್ ಕಟ್ಟು,
ಅದಕ್ಕೆ ಇಷ್ಟಪಡ್ತಕ್ಕಂಥ ಒಬ್ಬ ಹುಡುಗಿ, ಆ ಹುಡುಗಿನ ಇಷ್ಟಪಡ್ತಕ್ಕಂಥ ಒಬ್ಬ ಹುಡುಗ. ಸೊ ಈ ಮಧ್ಯದಲ್ಲಿ ಏನು ಜರ್ನಿ ಇರುತ್ತಲ್ಲ ಅದೆಲ್ಲ ಅವ್ನ ಪ್ರೊಟಗನಿಸ್ಟ್ ಆ ಕ್ಯಾರೆಕ್ಟರ್ ಮೇಲೆ ರನ್ ಆಗ್ತಾ ಇರ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇದ್ದಿದ್ದು. ಸೊ ಆ ಮಲೆನಾದ ಇನ್ಸ್ಪಿರೇಷನ್ ನನಗೆ ತುಂಬ ಆಗಿದೆ ಈ ಸಿನಿಮಾಕ್ಕೆ. ಅದು ಇಟ್ಕೊಂಡು ಇಡೀ ಸ್ಕ್ರೀನ್ ಪ್ಲೇನ ನಾವು ನೀಟಾಗಿ ಬರ್ಕೊಂಡಿದ್ದು. ಬಟ್ ಆ ಇನ್ಸ್ಪಿರೇಷನ್ ಅಷ್ಟೇ, ಇಡೀ ಎಂಟೈರ್ ಸಿನಿಮಾನೇ ನಮ್ಮದು ಲೋಕಲ್ ಸ್ಥಳೀಯತೆ, ಆ ಸೊಗಡು, ಆ ಭಾಷೆ ಅದೆಲ್ಲನೂ ಕಟ್ಕೊಟ್ಟಿದ್ದೀವಿ, ಪ್ರಯತ್ನ ಮಾಡಿದ್ದೀವಿ ಸರ್. ಯೂಶಲಿ ಉತ್ತರ ಕರ್ನಾಟಕದಲ್ಲಿ ಈಗ ಇಲ್ಲಿನ ಫೇಮಸ್ ಹಾಡುಗಳು, ಫಾರ್ ಎಕ್ಸಾಂಪಲ್ ಈ ಮುಂಗಾರು ಮಳೆ ತುಂಬ ದೊಡ್ಡ ಹಿಟ್ ಸಾಂಗ್ ಅಂದರೆ ಆ ಹಾಡನ್ನ ಬೇರೆ ರೂಪದಲ್ಲಿ ಲಿರಿಕ್ ಬರ್ಕೊಂಡು ಅದೇ ಥರ ಹಾಡೋದು ತುಂಬ ಹಾಡುಗಳದೆ. ಅದು ಹಿಂದಿ ಸಾಂಗ್ಸು ತುಂಬ ಆಗಿದೆ. ನಿಮ್ಮ ಸಿನಿಮಾದಲ್ಲಿ ಆ ಖವಾಲಿ ಎಸ್ಪೆಷಲಿ ಏನೋ ಡಿಸ್ಕೋ ಲೈಫು, ಡಿಸ್ಕೋ ಕಾಲ ಅದು ಸಖತ್ ಇಷ್ಟ ಆಯ್ತು ನನಗೆ. ಅಂದರೆ ಅದು ಇಡೀ ಇವತ್ತಿನ ಸ್ಥಿತಿನ ಮತ್ತೆ ಇವತ್ತಿನ ಜನ್ರೇಷನ್ ಎಷ್ಟು ಚೆನ್ನಾಗಿ ಹೇಳುತ್ತೆ ಹಾಡು, ಮತ್ತೆ ಮಜಾ ಇದೆ ತುಂಬಾ. ಬಟ್ ನನಗೆ ಅದೇ ಅದು ಆದ ತಕ್ಷಣ ಇವ್ರ ಸಿನಿಮಾದ್ದು ಸಾಂಗ್ ನೆನಪಾಯ್ತು ನನಗೆ. ನಿಮ್ ತಲೆ ಕೆಟ್ಟಿ ಕಾಲ ಕೆಟ್ಟಿಲ್ಲಪ್ಪ, ನಿಮ್ ತಲೆ ಕೆಟ್ಟದಂತ ಅನ್ನೋದಲ್ಲ, ಅದು ಪ್ರಾಪರ್ ಆಕ್ಚುಲಿ. ನಮ್ ಡಿಸ್ಕೋ ಕಾಲನು ಹಂಗಿದೆ. ನಮ್ದು ಸ್ವಲ್ಪ ಅಂದ್ರೆ ಆ ಕವಲಿ ಸ್ಟೈಲ್ ಅಲ್ಲಿ ಹೋಗೋದ್ರಿಂದ ಸೊ ಇವರ ಸಾಂಗ್ ಇದೆಲ್ಲ ಅದಕ್ಕೂ ಒಂಥರ ಸಾಮ್ಯತೆಗಳಿದಾವ. ಬಟ್ ನಮ್ದು ಬಿಟ್ಟ ತಕ್ಷಣ ಗೊತ್ತಾಗತ್ತ ಈ ತರದ ಸಾಮ್ಯತೆಗಳು ಎಷ್ಟು ಇದೆ ಅನ್ನೋದು. ಬಟ್ ಅದನ್ನ ಆಲ್ರೆಡಿ ಯೂಟ್ಯೂಬಲ್ಲಿ ಇದೆ ಸರ್. ಅದು ಆ್ಯಕ್ಚುಲಿ ಯೂಟ್ಯೂಬ್ ಇದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನವನೀತ್ ಶ್ಯಾಮ್ ಇದಾರಲ್ಲ, ಅವರು ನಾನು ಇದನ್ನ ಕಳಿಸ್ಕೊಟ್ಟೆ ಅವ್ರಿಗೆ. ಈ ಸಾಂಗು ಈ ಸಿಚುವೇಶನಲ್ಲಿ ಒಂದು ಸಾಂಗ್ ಕವಾಲಿ ಬರೋದ, ಅವ್ನು ಕಳೆದೋಗ್ಬಿಟ್ಟಿರ್ತಾನೆ, ಅವ್ನು ಕವಾಲಿ ಒಂದು ಸಾಂಗ್ ಪ್ಲೇಸ್ ಮಾಡಬೇಕು ಯಾವುದು ಅಂತ ಅಂದಾಗ ನನಗೆ ಸಜೆಸ್ಟ್ ಅಂದರೆ ನನಗೆ ಕೇಳಿದರು ಯಾವ ಥರ ಮಾಡ್ಬೋದು ಅಂತಂದಾಗ, ಸೊ ಒಂದು ಕವಾಲಿ ಸೇರಿಸೋಣ. ಆ್ಯಕ್ಚುಲಿ ಅವನು ದರ್ಗಾ ನಮ್ಮ ಕಡೆ ಅಂದರೆ ಒಂದು ಸೌಹಾರ್ದತೆ ಇದೆ. ದೇವಸ್ಥಾನ ಪಕ್ಕ ದರ್ಗಾ ಇರುತ್ತೆ, ದರ್ಗದ ಪಕ್ಕ ದೇವಸ್ಥಾನಗಳಿರ್ತಾವೆ. ಸೊ ಎಲ್ಲೇ ಹೋದರೂ ದೇವಸ್ಥಾನಕ್ಕಾದ್ರೂ ಹೋಗ್ಬೇಕು, ದರ್ಗಾಕ್ಕೂ ಹೋದ್ರೂ ಹೋಗ್ಬೇಕು. ಮಸ್ಜಿದ್ ಅಲ್ಲ ದರ್ಗಾ. ಸೊ ಆ ಥರದಿದ್ದಾಗ ಈ ದರ್ಗದ ಸ್ಟೈಲಲ್ಲಿ ದರ್ಗಾದಲ್ಲಿ ಆಡ್ತಕ್ಕಂಥ ಒಂದು ಕವಾಲಿ ಅದನ್ನು ಪ್ಲೇಸ್ ಮಾಡೋಣ ಅಂದಾಗ ಆಲ್ರೆಡಿ ಒಂದು ಇತ್ತು, ಅದನ್ನು ಕಳಿಸ್ಕೊಟ್ಟೆ. ಅದು ಇಷ್ಟ ಆಯಿತು ಅವ್ರಿಗೆ. ಇಷ್ಟ ಆದಮೇಲೆ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡಿ ಸೊ ನೀಟಾಗಿ ಮಾಡಿಕೊಟ್ರು ಸರ್. ಅದು ಆ ಥರ ಆಯಿತು. ಆ್ಯಂಡ್ ಮಧ್ಯೆ ಒಂದು ಬಿಟ್ಟು ತುಂಬ ನಾಟುವಂಥದ್ದು, ಆ ಒಂದು ಎಮೋಷನಲ್ಲಿ ಆ ಒಂದು ಸಂಜೆ ಒಂದು ತಮಟೆ ಇಟ್ಕೊಂಡ್ರೆ ಅದೊಂದು ಓಪನ್ ಆಗುತ್ತೆ ಹಾಡು. ಅದು ಒಂದು ಮೂಮೆಂಟ್ ಕ್ರಿಯೇಟ್ ಮಾಡುತ್ತೆ ಆ್ಯಕ್ಚುಲಿ. ಅದು ಲಿರಿಕ್ ಆಗಲಿ ಇದಾಗಲಿ. ಸೊ ಅಂದರೆ ನಮಗೆ ಅದು ಏನಾಯ್ತು ಸರ್, ಅಲ್ಲಿ ಒಂದು ಪಾಯಿಂಟ್ ಬರಬೇಕಾಗಿತ್ತು. ಅವನು ಪಕ್ಕ ಏನೋ ಅಂದರೆ ಅವನು ದುಡ್ಡಿನ ಆಸೆಗೋಸ್ಕರ ಏನು ಮಾಡ್ಬಿಡ್ತಾನೆ, ದುಡ್ಡು ಕಳಿಸ್ಬೇಕು, ನಾನು ಹೆಂಗಾದರೂ ಅಡ್ಡದಾರಿಯಿಂದಾದರೂ ಕಳಿಸ್ಬೇಕು ಅಂತ. ಅದಲ್ಲ ಅನ್ನೋದನ್ನ ನಾನು ಹೇಳ್ಬೇಕಾಗಿತ್ತು. ಅದಲ್ಲ, ಅಡ್ಡದಾರಿಯಿಂದ ಕಳಿಸೋದಲ್ಲ. ಸೊ ನಿನ್ನ ದಾರಿ ತುಂಬ ಹಾನೆಸ್ಟ್ ದಾರಿ, ನಿನ್ನ ದಾರಿ ನ್ಯಾಯಯುತವಾದ ದಾರಿ, ಅದರಲ್ಲಿ ನೀನು ಕಳಿಸ್ಬೇಕು ಅನ್ನೋದು ಹೇಳ್ಬೇಕಾಗಿತ್ತು. ಅದಕ್ಕೋಸ್ಕರನೇ ನಾವು ನಮ್ಮ ಭಾಗದ ಅಂದರೆ ಆ ಗದ್ದರ್ ಪ್ರಭಾವ ಜಾಸ್ತಿ ಇದೆ ನಮ್ಮ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಗದ್ದರ್ ಪ್ರಭಾವ. ಆ ಮೂಮೆಂಟ್ ಕೂಡ ಇನ್ನೂ ಇದೆ. ಆ ನಿಜಾಮರ ಆಳ್ವಿಕೆ, ಆ ಗದ್ದರ್ ಮೂಮೆಂಟು, ಆ ನಕ್ಸಲ್ಬರಿ ಮೂಮೆಂಟು ಅದೊಂದು ಸ್ವಲ್ಪ ಜಾಸ್ತಿ ಇದೆ ನಮ್ಮ ಕಡೆ. ಆ ಮೂಮೆಂಟಿಗೆ ತಕ್ಕಂತೆ ಏನಾದರೂ ಒಂದು ಮಾಡೋಣ. ಸೊ ಅದನ್ನ ಇಟ್ಕೊಂಡು ಅಂದಾಗ ನವನೀತ್ ಅವರಿಗೆ ಕಳಿಸಿದಾಗ ಈ ಥರ ಹಿಂಗೆ ಮಾಡೋಣ ಅಂತಂದು, ಅದು ಸಂಪತ್ ಅಂತ ಬರೆದಿದ್ದು, ಸಂಪತ್ ಸಿರಿಮನೆ ಅಂತ. ತುಂಬ ನೀಟಾಗಿ ಒಳ್ಳೆ ಲಿರಿಕ್ಸ್ ಕೊಟ್ಟಿದ್ದಾರೆ ನಮಗೆ. ಸೊ ಅದು ಆ ಥರ ಆಗಿದ್ದು ಅದು ಅಷ್ಟೇ ಸರ್. ಅಂದರೆ ಎಲ್ಲ ಆ್ಯಂಗಲಲ್ಲೂ ಕೂಡ ಇಬ್ಬರು ಸಿನಿಮಾಗಳು ತುಂಬ ದೊಡ್ಡ ಭರವಸೆಯನ್ನು ಹುಟ್ಟಿಸಿರೋಂಥ ಸಿನಿಮಾಗಳು. ಸೊ 1ನೇ ತಾರೀಕು ಬರ್ತಾ ಇದ್ದೀರಾ, ನೀವು 23ಕ್ಕೆ ಬರ್ತಾ ಇದ್ದೀರಾ. ಸೊ ಇನ್ನು ನಿಮ್ಮ ತಂಡನ ಒಂದಷ್ಟು ಜನ ಮಾತಾಡ್ಸೋಣ. ತುಂಬ ಒಳ್ಳೆ ಭವಿಷ್ಯ ಇದೆ, ದೊಡ್ಡದಾಗಿ ಕಾಣಿಸ್ತಾ ಇದ್ದೀರಾ, ಒಳ್ಳೇದಾಗಲಿ. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮಿಂದ ಆಗಲಿ. ಮೇ ಬಿ ಈ ಸಿನಿಮಾಗಳು ತುಂಬ ದೊಡ್ಡದಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ. ಅಂದರೆ ಕಂಟೆಂಟ್ ನೋಡಿರೋದ್ರಿಂದ, ಇನ್ನು ಪಪ್ಪಿ ನೋಡಿಲ್ಲ, ಬಟ್ ಹೆಬ್ಬುಲಿ ಕಟ್ ನೋಡಿರೋದ್ರಿಂದ ಆ್ಯಂಡ್ ಟ್ರೈಲರ್ ಆಲ್ರೆಡಿ ಅದು ಹೇಳ್ತಾ ಇದೆ. ಸೊ ಅದೆಲ್ಲ ಸೂಚನೆನೂ ಕೊಟ್ಟಾಗಿದೆ. ಸೊ ಒಳ್ಳೇದಾಗಲಿ ಇಬ್ಬರಿಗೂ. ಸಿನಿಮಾ ನೋಡಿದ್ಮೇಲೆ, ಸಿನಿಮಾ ರಿಲೀಸ್ ಆದಮೇಲೆ ಮತ್ತಷ್ಟು ಮಾತುಕತೆ ಮಾಡೋಣ. ಮಾತಾಡೋದಿದ್ದೇ ಇರ್ತೀವಿ, ತುಂಬ ಜನ ಚರ್ಚೆ ಮಾಡ್ತಾರೆ ಡೆಫಿನೆಟ್ಲಿ. ಅದೇ ಹೋಪ್ಸ್ ಏನಂತಂದರೆ, ನೀವು ಆ ಸಿನಿಮಾ ನೋಡಿ, ಅದು ಪಪ್ಪಿ ಟ್ರೈಲರ್ ನೋಡಿ ಬಂದು, ಅಂದರೆ ನಮಗೆ ಏನು ಅಂದರೆ ಒಂದು ಸಿನಿಮಾ ಪ್ರಚಾರ ಅಂದರೆ ಇಷ್ಟು ಬಜೆಟ್ ಇರಬೇಕು, ಅಷ್ಟು ಬಜೆಟ್ ಅಂದ್ರೆ ನೀವು ವಾಲಂಟ್ರಿ ಅಂದರೆ ನಿಮ್ಗೆ ಇಷ್ಟಪಟ್ಟು ನೀವು ಅಂದರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೇ ನಮ್ಮ ಸಿನಿಮಾಗಳಿಗೆ ನೀವು ಪ್ರಚಾರ ಕೊಡ್ತಿದ್ದೀರಲ್ಲ, ಅದು ನನಗೆ ಖುಷಿ ವಿಚಾರ. ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಿಮಗೆ. ಸೊ ಖಂಡಿತ ಅದು ನಿಜ. ಈಗ ಇಂಡಸ್ಟ್ರಿಯಲ್ಲಿ ಹೆಂಗದ ಒಂದು ಕೆಲವೊಂದಷ್ಟು ಮಾರ್ಕೆಟಿಂಗ್ ಬಜೆಟು ಇದಾವೆ, ಅದು ಗೊತ್ತಿರುತ್ತೆ. ಹೋದ್ರೆ ಸಾಕಿದು ಇಷ್ಟು ಮೆನ್ಯೂ ಥರ ಕೊಟ್ಬಿಡ್ತಾರೆ. ಸೊ ಅದು ನಮಗೇನಂತಂದರೆ ಸಿನಿಮಾ ಮಾಡೋದೇ ಒಂದು ಇದು. ನಮ್ಮಂಥ ಡೈರೆಕ್ಟರ್ಗಳಿಗೆ ನಿಜ, ನನಗೆ ಎಸ್ಪೆಷಲಿ ಸಿನಿಮಾ ಇನ್ನೂ ಎಷ್ಟು ಬೇಕಾದರೂ ಮಾಡ್ಬೋದು, ಅದರ ಪ್ರಚಾರ ಅಂತ ಬಂದಾಗಿದೆಯಲ್ಲ ಅದು ಒಂದು ಬೇರೆ ಥರನೇ ಇದಾಗಿ ಹೋಗ್ಬಿಡುತ್ತೆ. ಎಸ್ಪೆಷಲಿ ಅದು ಭಾಳ ಕಷ್ಟ ಇದೆ.
ಸಿ ಎಲ್ಲನೂ ಕಮರ್ಷಿಯಲ್ ಆಗೇ ಇರಲ್ಲ. ಈಗ ಕನ್ನಡ ಪಿಕ್ಚರ್ ಅಂತ ಹೆಸರಿಟ್ಟಿರೋದೇನಕ್ಕೆ, ಇದು ಕನ್ನಡ ಪಿಕ್ಚರ್, ಇದು ಕನ್ನಡ ಸಿನಿಮಾಗೋಸ್ಕರ. ಅಂದರೆ ಎಲ್ಲಾನು ಕಮರ್ಷಿಯಲ್ ದೃಷ್ಟಿಯಿಂದನೇ ನೋಡೋಕ್ಕಾಗಲ್ಲ. ಕೆಲವೊಂದ್ಸಲ ಕಮರ್ಷಿಯಲ್ ಆಗಿ ಬೇಕಾಗುತ್ತೆ, ಅದು ಇರುತ್ತೆ, ಕೊಡ್ತಾರೆ, ಅದು ಆಗುತ್ತೆ. ಕೆಲವೊಂದ್ಸಲಿ ಈ ಥರದ್ರ ಜೊತೆ ನಿಂತ್ಕೋಬೇಕು ನಾವು, ಇದು ನಮ್ಮ ಕರ್ತವ್ಯ. ಈ ಥರದ್ ನಿಂತಾಗ್ಲೇನೆ ಇನ್ನೊಂದ್ ಸಿನಿಮಾ ಆಗುತ್ತೆ ನಿಮ್ಮಿಂದ. ಈ ಸಿನಿಮಾ ಸಕ್ಸಸ್, ಇನ್ನೊಂದ್ ಸಿನಿಮಾನೇ ಸಿನಿಮಾ ನೀವೇ ಮಾರ್ಕೆಟಿಂಗ್ ಕೊಡ್ತಾರೆ, ಬೇರೆ ಏನು ಮಾಡಲ್ಲ ನಾವು. ಒಂದು ಸಿನಿಮಾ ಇಟ್ಟಾದ್ರೆ ಇದು ಸೊ ನಾನು ತುಂಬಾ ಏನೋ ನಮ್ಮ ಕನ್ನಡ ಪಿಕ್ಚರ್ಲಿರೋ ಸಬ್ಸ್ಕ್ರೈಬರ್ಸ್ ಅಷ್ಟೇ ಕಂಪ್ಲೀಟ್ಲಿ ಸಿನಿಮಾ ಆತ್ಮಗಳು, ಅಂದ್ರೆ ತುಂಬಾ ಪರಿಶುದ್ಧ ಸಿನಿಮಾ ಆತ್ಮಗಳು. ಸೊ ಆ ಥರದ ಸಬ್ಸ್ಕ್ರೈಬರ್ಸೇ ನಮ್ಮ ಚಾನಲಲ್ಲಿ ಇರೋದು. ತುಂಬಾ ಆರ್ಗ್ಯಾನಿಕ್ ಆಗಿದ್ದೀವಿ. ಸೊ ನಮ್ಮ ಉದ್ದೇಶನೂ ಅಷ್ಟೇ, ಈ ಥರದ ಸಿನಿಮಾಗಳ ಜೊತೆ ನಿಲ್ಬೇಕು, ತುಂಬಾ ಒಳ್ಳೊಳ್ಳೆ ಸಿನಿಮಾ ಆಗಬೇಕು, ಇಂಡಸ್ಟ್ರಿ ಚೆನ್ನಾಗಬೇಕು, ಅಷ್ಟೇ, ಇನ್ನೇನು ಇಲ್ಲ. ಸೊ ಕನ್ನಡ ಪಿಕ್ಚರ್ ನಿರಂತರವಾಗಿ ಆ ಕೆಲಸ ಮಾಡ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ, ಇಬ್ಬರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಆಗ್ತವೆ ಅನ್ನೋ ತುಂಬಾ ದೊಡ್ಡ ನಂಬಿಕೆ ಇದೆ. ಈ ವರ್ಷ ನನ್ನ ಕಿರುತೆರೆಯಲ್ಲಿ ನಾನು ಬೆಳಗ್ಗೆ ಬರ್ಬೇಕಂತ ಕಿರುತೆರೆಯಲ್ಲಿ ಇತ್ತೀಚೆಗೆ ಸುಮಾರು ಜನ ಉತ್ತರ ಕರ್ನಾಟಕದ ಪ್ರತಿಭೆಗಳು ಸೂಪರ್ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ಈಗ ಹನುಮಂತ್ ಇರ್ಬೋದು, ಅಥವಾ ಈ ಯೂಟ್ಯೂಬಲ್ಲಿ ಒಂದಷ್ಟು ಜನ ಇದ್ದಾರೆ. ಎಲ್ಲ ಕಡೆ ಅವ್ರದೇ ಹವಾ ಇವಾಗ ಒಂದ್ ಕಡೆ. ಅದರ ಜೊತೆಗೆ ಆ ಸೊಗಡಲ್ಲಿ ಆ ಮಣ್ಣಿನ ಕಥೆಗಳು ಸಿನಿಮಾಗಳಾಗ್ತಿದ್ದಾವೆ, ತುಂಬಾ ಚೆನ್ನಾಗಿ ಆಗ್ತಿದ್ದಾವೆ ಅಂತಂದಾಗ ತುಂಬಾ ಖುಷಿ ಆಯ್ತು. ಓಕೆ, ಈ ವರ್ಷ ಉತ್ತರ ಕರ್ನಾಟಕದ ವರ್ಷ. ಕನ್ನಡ ಅಂದ್ರೆ ಡಿವೈಡ್ ಮಾಡ್ತಾ ಇಲ್ಲ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಆತರ ಡಿವೈಡ್ ಮಾಡ್ತೀವಿ. ಈ ಸಲ ಆ ಸೊಗಡಿನ ಕಥೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲಾ ಸೊಗಡುಗಳು ಹಿಂಗ್ ಬರ್ಬೇಕು, ಅವಾಗ ರಿಫ್ರೆಶ್ ಆಗ್ತಾರೆ ಆಡಿಯನ್ಸ್. ನನಗೆ ಎಷ್ಟೋ ಖುಷಿ ಆಗಿದೆ ಅಂದ್ರೆ, ಈ ಉತ್ತರ ಕರ್ನಾಟಕ ಸೊಗಡಲ್ಲಿ ಮಾತಾಡಿರೋಂಥ ಮಕ್ಕಳು ಮಾತಾಡಿರೋದು ಏನ್ ನಗ್ತಾವ್ರೆ, ಎಂಜಾಯ್ ಮಾಡ್ತಾರೆ, ಇದೇನೋ ಹಿಂಗ್ ಮಾತಾಡ್ತಾರೆ. ಅಲ್ಲಿ ಅದು ಸಾಮಾನ್ಯ ಆತರ ಮಾತಾಡೋದು ಪದಗಳು, ಇಲ್ಲಿ ಅದು ಏನಪ್ಪಾ. ಬಟ್ ಇನ್ನೊಂದ್ ಏನಂದ್ರೆ, ನಾನು ಅದೊಂದು ಹೇಳ್ಬಿಡ್ತೀನಿ, ನಮ್ಗೆ ಇಬ್ಬರದು ಸಿನಿಮಾಗಳು ಒಬ್ಬರ ಕಡೆ ಸೆನ್ಸರ್ ಆಗಿರೋದು, ಒಬ್ರು ಹೋಗಿ ಅದನ್ನ ಅಪ್ರೋಚ್ ಮಾಡಿದ್ದು. ಸೆನ್ಸರ್ ಅಲ್ಲಿ ಅವ್ರಿಗೇನೋ ಕೆಲವೊಂದು ಪದಗಳಿಗೆ ಅರ್ಥನೇ ಗೊತ್ತಿಲ್ದಾನೆ ಅವರು ಏನು ತುಂಬಾ ಶ್ರಮ ಪಟ್ಟು ಇದೇನು ಅಂತ ಕೇಳೋ ಪರಿಸ್ಥಿತಿನೂ ಇತ್ತು. ಸೊ ಅದೆಲ್ಲ ಆದ್ಮೇಲೆ ಅವ್ರಿಗೆ ಕೆಲವೊಂದು ಪದಗಳ ಬಗ್ಗೆನೂ ಅಷ್ಟು ಐಡಿಯಾ ಇರಲಿಲ್ಲ ಭಾಗದ್ದು. ಬಟ್ ಇದನ್ನು ಪ್ರಾಪರ್ ಆಗಿ ತಂದಿದ್ದೀವಿ. ಸೊ ಮೇ 1ಕ್ಕೆ ಪಪ್ಪಿ ಬರುತ್ತಿದೆ. ಸೊ ನೋಡಿ, ನಮ್ಮದು ಮೇ 23ಗೆ ಬರುತ್ತೆ, ದಯವಿಟ್ಟು ನೋಡಿ. ಸೊ ಹೊಸ ಸಿನಿಮಾಗಳನ್ನು ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಹೆಬ್ಬುಲಿ ಕಟ್ ಮತ್ತೆ ಪಪ್ಪಿ ಚಿತ್ರದ ನಿರ್ದೇಶಕರುಗಳ ಮಾತುಕತೆ. ಇಂಡಸ್ಟ್ರಿಗೆ ಈ ಥರದ ಪ್ರತಿಭೆಗಳು ಬೇಕು, ಈ ಥರದ ನಿರ್ದೇಶಕರು ಬೇಕು, ಈ ಥರದ ಸ್ಕ್ರೀನ್ ರೈಟಿಂಗ್ಗಳು ಬೇಕು, ಅದು ಆಗ್ತಾ ಇದೆ. ಸೊ ಎಲ್ಲರೂ ಪ್ರೋತ್ಸಾಹ ಕೊಡಿ, ಇಂಥ ಸಿನಿಮಾಗಳನ್ನು ಬಂದು ನೋಡಿ. ಏನೋ ಇದು ಕಂಟೆಂಟ್ ಅಂದ ತಕ್ಷಣ ಬರೀ ಕಂಟೆಂಟು ತಲೆಗೆ ಕೆಲಸ ಕೊಡೋಲ್ಲ, ಎಂಟರ್ಟೈನ್ಮೆಂಟ್, ಅಲ್ಟಿಮೇಟ್ ಎಂಟರ್ಟೈನ್ಮೆಂಟ್ ಇರುವಂಥ ಕಂಟೆಂಟ್ಗಳಿಗೂ ಈ ಥರದ ಸಿನಿಮಾಗಳು, ಈ ಥರದ ಸೊಗಡು ಬರುತ್ತ ಪಿಕ್ಚರ್ಗಳನ್ನು ನಾವು ನಿಲ್ಸ್ಕೊಬೇಕು. ಕನ್ನಡಿಗರಾಗಿ, ಕನ್ನಡ ಪ್ರೇಕ್ಷಕರಾಗಿ ನಮ್ಮ ಕರ್ತವ್ಯ. ಈ ಥರದ ಕಂಟೆಂಟ್ಸು ಎಲ್ಲೋ ಬೇರೆ ಕಡೆ ನೋಡಿ ಬೇರೆಯವ್ರು ಈ ಥರ ಮಾಡ್ತಾರೆ, ನಮ್ಮಲ್ಲಿ ಯಾಕೆ ಆಗ್ತಿಲ್ಲ, ನಮ್ಮಲ್ಲಿ ತುಂಬ ಚೆನ್ನಾಗಿ ಆಗ್ತಿದೆ ಆ ಬೆಳವಣಿಗೆ. ಅದಕ್ಕೆ ನೀವೆಲ್ಲರೂ ಸಾಥ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. 1ನೇ ತಾರೀಕು ಪಪ್ಪಿ ಬರ್ತಿದೆ, ಮಿಸ್ ಮಾಡದೆ ಎಲ್ಲರೂ ಹೋಗಿ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. ಸೊ ನೀವು ನಾಯಿ ಪ್ರೇಮಿಗಳಾಗಿದ್ರೆ ನಿಮ್ಗೆ ಇನ್ನೂ ತುಂಬ ಇಷ್ಟ ಆಗ್ಬೋದು ಸಿನಿಮಾ. ಆ್ಯಂಡ್ ಹೆಬ್ಬುಲಿ ಕಟ್ಟು ಕಿಚ್ಚ ಸುದೀಪ್ ಫ್ಯಾನ್ಸ್ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಅಲ್ಟಿಮೇಟ್ ಥಿಯೇಟರ್ ತುಂಬ ಶೆಳ್ಳೆ ಹೊಡಿತೀರಾ, ಆ ಥರದ್ದೊಂದು ಕಂಟೆಂಟ್ ಇದೆ. ಅದರ ಹೊರತಾಗಿ ಎಲ್ಲರೂ ನೋಡುವಂತಹ, ಎಲ್ಲರಿಗೂ ಅದು ಕಾಡುವಂತಹ ಸುಮಾರು ವಿಷಯಗಳು ಈ ಸಿನಿಮಾದಲ್ಲಿದೆ. ಮಿಸ್ ಮಾಡದೆ ಈ 2 ಚಿತ್ರಗಳನ್ನು ನೋಡಿ ನೀವು ಖಂಡಿತವಾಗ್ಲೂ ಖುಷಿ ಪಡ್ತೀರಾ, ಹೆಮ್ಮೆ ಪಡ್ತೀರಾ ಅಂತ ಹೇಳ್ತೀನಿ. ನಮಸ್ಕಾರ.